ಡಿಯರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ ಯು ವಿ ಸಿ ಕಾಯಿನನ್ನು ಯು ವಿ ಸಿ ಎಕ್ಸ್ ಕಾಯಿನಾಗ ಸ್ವ್ಯಾಪ್ ಮಾಡಬೇಕು. ಆ್ಯಕ್ಚುಲಿ ನಿನ್ನೆ ನಾವು ಒಂದು ವಿಡಿಯೋದಲ್ಲಿ sale.swap.com ಅದರಲ್ಲಿ ಯಾವ ಥರ ಒಂದು ಅಕೌಂಟ್ನ ರಿಜಿಸ್ಟರ್ ಮಾಡಬೇಕಂತ ಕ್ಲಿಯರಾಗಿ ವಿಡಿಯೋ ಮಾಡಿ ಕಳಿಸಿದ್ದೀವಿ. ಮತ್ತು ನಮ್ಮ ವ್ಯಾಲೆಟಿಂದ ಫಾರ್ ಎಕ್ಸಾಂಪಲ್ ಟೋಕನ್ ಪ್ಯಾಕೆಟ್ ವ್ಯಾಲೆಟ್ ಅಥವಾ ಸೇಫ್ ಆಲ್ ವ್ಯಾಲೆಟಲ್ಲಿ ಇರುವಂಥ ಒಂದು ಯು ವಿ ಸಿ ಕಾಯಿನನ್ನು ಯಾವ ರೀತಿ ನಾವು ಆ ಸೇಲ್.ಯುಬಿಟ್ಸ್ ಸ್ವಾಪ್ ಅಂತಿದೆಯಲ್ಲ ಆ ಒಂದು ಎಕ್ಸ್ಚೇಂಜಿಗೆ ಯಾವ ಥರ ತೊಗೊಂಡೋಗ್ಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ. ಸೊ ಒಂದು ಸಲ ಆ ವಿಡಿಯೋನ ಕ್ಲಿಯರಾಗಿ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿನ್ನೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿಂದ ನೋಡಿ, ಇಲ್ಲಿ ಯು ವಿ ಸಿ ಕಾಯಿನ್ ನನ್ನ ಹತ್ರ ಇಲ್ಲಿತ್ತು, 241 ಕಾಯಿನ್ಸ್ ನಿನ್ನೆ ಇಲ್ಲಿತ್ತು. ಇದನ್ನು ನಾವು ಆಲ್ರೆಡಿ ಆ ಎಕ್ಸ್ಚೇಂಜಿಗೆ ಯುಬಿಟ್ ಸ್ವ್ಯಾಪ್ ಎಕ್ಸ್ಚೇಂಜಿಗೆ ನಾವು ನಿನ್ನೆ ಕಳಿಸ್ಕೊಟ್ಟಿದ್ದೀವಿ, ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಈಗ ಆ ಯುಬಿಟ್ ಸ್ವ್ಯಾಪ್ ಎಕ್ಸ್ಚೇಂಜ್ಗೆ ಹೋಗಿ ಯಾವ ರೀತಿ ಯು ವಿ ಸಿ ಕಾಯಿನನ್ನು ನೋಡಿ, ಇಲ್ಲಿದೆಯಲ್ಲ ಯು ವಿ ಸಿ ಕಾಯಿನನ್ನು ಯು ವಿ ಸಿ ಎಕ್ಸ್ ಕಾಯಿನಾಗ ಕನ್ವರ್ಟ್ ಮಾಡೋದ ಅಂತ ನೋಡೋಣ. ನೋಡಿ, ಇವಾಗ ನಾನು ಈ ವ್ಯಾಲೆಟ್ ಓಪನ್ ಮಾಡ್ಕೊಂಡಿದ್ದೀನಿ. ಈ ವ್ಯಾಲೆಟ್ ನೋಡಿ ಮೇಲುಗಡೆ ಗೌರಿ ಎಸ್ ಅಂತ ಒಂದಿದೆ ವ್ಯಾಲೆಟು. ಈ ವ್ಯಾಲೆಟಲ್ಲಿ ಆಲ್ರೆಡಿ ನಿನ್ನ ಯು ವಿ ಸಿ ಕಾಯಿನ್ ನಾನು ಕಳಿಸ್ಕೊಟ್ಟಿದ್ದೀನಿ. ಈಗ ಯು ವಿ ಸಿ ಎಕ್ಸ್ ಕಾಯಿನ್ ನೋಡಿ ನನ್ನ ಹತ್ರ ಇಲ್ಲಿ 0 ಇದೆ. ಸೊ ಇಲ್ಲಿಗೆ ನಾನು ತೊಗೊಂಬರ್ಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ನೀವು ಯು ವಿ ಸಿ ಎಕ್ಸ್ ಕಾಯಿನನ್ನು ನೀವು ಆ್ಯಡ್ ಮಾಡ್ಕೊಂಡಿರಬೇಕು. ಈ ವ್ಯಾಲೆಟಲ್ಲಿ ಪ್ರತಿಯೊಂದು ವ್ಯಾಲೆಟಲ್ಲಿ ಕೂಡ ನೀವು ಯು ವಿ ಸಿ ಎಕ್ಸ್ ಕಾಯಿನನ್ನು ಆ್ಯಡ್ ಮಾಡ್ಕೊಂಡಿರಬೇಕು. ಅದು ಯಾವ ರೀತಿ ಆ್ಯಡ್ ಮಾಡೋದಂತ ಹೌ ಟು ಆ್ಯಡ್ ಯು ವಿ ಸಿ ಎಕ್ಸ್ ಕಾಯಿನ್ ಇನ್ ಸೇಫ್ ಆಲ್ ವ್ಯಾಲೆಟ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ಇಲ್ಲಾಂದರೆ ನೀವೇನೋ ಟೋಕನ್ ಪ್ಯಾಕೆಟ್ ಯೂಸ್ ಮಾಡಿದ್ರೆ ಹೌ ಟು ಆ್ಯಡ್ ಯು ವಿ ಸಿ ಎಕ್ಸ್ ಕಾಯಿನ್ ಇನ್ ಟೋಕನ್ ಪ್ಯಾಕೆಟ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ಬೇಕಾದ್ರೆ ನೋಡಿಕೊಂಡು ಈ ಕಾಯಿನ್ನ ಫಸ್ಟ್ ಯು ವಿ ಸಿ ಎಕ್ಸ್ ಕಾಯಿನ್ ನಿಮ್ಮ ವ್ಯಾಲೆಟಲ್ಲಿ ಇಲ್ಲಿ ಇರಬೇಕು. ಸೊ ಬನ್ನಿ ನೋಡೋಣ. ಈಗ ಆ ಎಕ್ಸ್ಚೇಂಜಿಗೆ ಹೆಂಗೆ ಓಪನ್ ಮಾಡೋದಂತ ನೋಡೋಣ. ನೀವೆಲ್ಲರೂ ರಿಜಿಸ್ಟರ್ ಮಾಡಿರ್ತೀರಾ. ಈಗ ಎಕ್ಸಾಂಪಲ್ ಇವಾಗ ನಾನು ಏನು ಹೇಳಿದೆ, ಗೂಗಲ್ ಕ್ರೋಮ್ ಒಂದು ಬ್ರೌಸರಲ್ಲಿ ಯಾವುದೋ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು ನೀವು sale.ubitswap.com ಅಂತ ಹೊಡೆದ್ರೆ ಅಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಂತಂದರೆ ನೀವು ಅಲ್ಲಿನ ಬೇಕಾದ್ರೆ ಮಾಡ್ಬೋದು. ಇಲ್ಲಾಂದರೆ ಇಲ್ಲೇ ಬೇಕಾದ್ರೆ ನೀವು ನೋಡಿ, ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆಯಲ್ಲ, ಇಲ್ಲಿ ಎಕ್ಸ್ಪ್ಲೋರ್ನ ಕ್ಲಿಕ್ ಮಾಡಿ. ನಿಮ್ಮ ವ್ಯಾಲೆಟ್ ಇದೆಯಲ್ಲ, ವ್ಯಾಲೆಟ್ ಮೇಲ್ಗಡೆ ಇದೆ ನೋಡಿ, ವ್ಯಾಲೆಟ್ ಓಪನ್ ಇದ್ದಾಗ ಹೋಮ್ ಪೇಜಲ್ಲಿರುವ ಎಕ್ಸ್ಪ್ಲೋರ್ನ ಟಚ್ ಮಾಡ್ಬೋದು. ಎಕ್ಸ್ಪ್ಲೋರ್ನ ಟಚ್ ಮಾಡಿ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಏನು ಟೈಪ್ ಮಾಡ್ತೀರಾ ಅಂದರೆ sale.ubitswap.com ಅಂತ ಟೈಪ್ ಮಾಡಿ. ಕೊಟ್ಬಿಟ್ಟು ಇಲ್ಲಿ ಗೋ ಅಂತ ಕೊಡಿ. ಗೋ ಅಂತ ಕೊಡಿ. ಇಲ್ಲಿ ಗೋ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕು, ಇಲ್ಲಿ ಯೂಸರ್ ನೇಮ್ ನಿನ್ನೆ ಕ್ರಿಯೇಟ್ ಮಾಡಿದ್ದೀರ ಅಕೌಂಟು, ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದಂದರೆ ಇಲ್ಲಿ ಯೂಸರ್ ನೇಮ್ ಕೊಡಿ, ಲಾಗಿನ್ ಪಾಸ್ವರ್ಡ್ ಕೊಡಿ. ಪಾಸ್ವರ್ಡ್ ಕೊಟ್ಬಿಟ್ಟು ಇಲ್ಲಿ ನೀವು ಸೈನ್ ಇನ್ ಕೊಟ್ಟರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈಗ ನಾನೀಗ ಇಲ್ಲಿ ಯೂಸರ್ ನೇಮ್ ಎಂಟ್ರಿ ಮಾಡಿದ್ದೀನಿ, ಅಂದರೆ ವ್ಯಾಲೆಟ್ ಅಡ್ರೆಸ್ ಇತ್ತಲ್ಲ, ಯೂಸರ್ ನೇಮ್ ನಾನು ಯಾವುದಕ್ಕೆ ನಮ್ಮ ಐ ಡಿಗೆ ಓಪನ್ ಮಾಡೋಕ್ಕೆ ಯೂಸರ್ ನೇಮ್ ಕೊಡ್ತೀವಲ್ಲ ಅದೇ ಯೂಸರ್ ನೇಮ್ ಕೊಟ್ಟಿದ್ದೀನಿ, ಪಾಸ್ವರ್ಡ್ ಕೊಟ್ಟಿದ್ದೀನಿ. ಈಗ ಸೈನ್ ಇನ್ ಕೊಡ್ತೀನಿ. ನಾನೀಗ ಸೈನ್ ಇನ್ ಕ್ಲಿಕ್ ಮಾಡ್ತೀನಿ. ಸೈನ್ ಇನ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ಥರ ಪೇಜು ಓಪನ್ ಆಗುತ್ತೆ. ಸೈನ್ ಇನ್ ಕೊಟ್ಟ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೋಡಿ ಡ್ಯಾಶ್ಬೋರ್ಡಲ್ಲಿ ಈ ಥರ ಬರುತ್ತೆ. ಈಗ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಹಂಗೆ ಸ್ಕ್ರೀನ್ನ ಮೇಲ್ಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ನೋಡಿ, ಇಲ್ಲಿ ಯು ವಿ ಸಿ ಅಂತಿದೆಯಲ್ಲ, ಯು ವಿ ಸಿ ಡೆಪಾಸಿಟ್ ಅಂತ ಇಲ್ಲಿ ನೋಡಿ, ಯು ವಿ ಸಿ ಡೆಪಾಸಿಟ್ ಇದೆಯಲ್ಲ, ಇಲ್ಲಿ ನನ್ನ ಹತ್ರ 241 ಕಾಯಿನ್ಸು ಇಲ್ಲಿ ಇದೆ. ಅಂದರೆ ನಾನು ವ್ಯಾಲೆಟಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಿನ್ನೆನೆ. ಅದು ಆ ವಿಡಿಯೋದಲ್ಲಿದೆ, ಲಾಸ್ಟ್ ವಿಡಿಯೋದಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಈಗ 241.46 ಯು ವಿ ಸಿ ಕಾಯಿನ್ ಇದೆ. ಈ ಕಾಯಿನನ್ನು ನಾನು ಯಾವ ರೀತಿ ಸ್ವ್ಯಾಪ್ ಮಾಡಬೇಕು ಅಂದರೆ ಯು ವಿ ಸಿ ಎಕ್ಸ್ ಕಾಯಿನ್ಗೆ ಸ್ವ್ಯಾಪ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಸ್ವ್ಯಾಪ್ ಅಂತಿದೆಯಲ್ಲ, ಈ ಸ್ವ್ಯಾಪ್ ಅಂತ ಆಪ್ಷನ್ನ ಟಚ್ ಮಾಡಿ. ಸ್ವ್ಯಾಪ್ ಅಂತ ಆಪ್ಷನ್ ಟಚ್ ಮಾಡಿದ ತಕ್ಷಣ ನೋಡಿ, ನಿಮಗೆ ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಏನಂದರೆ ನೋಡಿ, ಇಲ್ಲಿ ಓಲ್ಡ್ ಯು ವಿ ಸಿ ಟು ನ್ಯೂ ಯು ವಿ ಸಿ ಎಕ್ಸ್ ಸ್ವ್ಯಾಪ್ ಅಂತಿದೆ. ಓಲ್ಡ್ ಯು ವಿ ಸಿ ಟು ನ್ಯೂ ಯು ವಿ ಸಿ ಎಕ್ಸ್ ಸ್ವ್ಯಾಪ್ ಅಂತಿದೆ. ಆಫ್ಟರ್ ರೈಸಿಂಗ್ ಎ ಸ್ವ್ಯಾಪ್ ರಿಕ್ವೆಸ್ಟ್ ಇಟ್ ಮೇ ಟೇಕ್ ಅಪ್ ಟು 24 to 48 hours ಟು ಪ್ರೋಸೆಸ್ ಅಂತಿದೆ. ಅಂದರೆ ಈಗ ನೀವು ರಿಕ್ವೆಸ್ಟ್ ಕೊಟ್ಟ ಮೇಲೆ ಸ್ವ್ಯಾಪಿಂಗ್ ರಿಕ್ವೆಸ್ಟ್ ಯು ವಿ ಸಿ ಟು ಯು ವಿ ಸಿ ಎಕ್ಸ್ ಸ್ವ್ಯಾಪಿಂಗ್ ರಿಕ್ವೆಸ್ಟ್ ಕೊಟ್ಟ ಮೇಲೆ ನಿಮಗೆ 24 to 48 hours ಆಗ್ಬೋದು ನಿಮಗೆ ರಿಸೀವ್ ಯು ವಿ ಸಿ ಎಕ್ಸ್ ಕಾಯಿನ್ ರಿಸೀವ್ ಆಗ ಇಷ್ಟು ಅವರ್ಸ್ 48 hours ಆಗ್ಬೋದು. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ ನೋಡಿ, ಇಲ್ಲಿ
ಇನ್ಕಮ್ ವಿತ್ಡ್ರಾವಲ್ ವ್ಯಾಲೆಟ್ ಅಡ್ರೆಸ್ ಅಂತಿದೆಯಲ್ಲ, ಇನ್ಕಮ್ ವಿತ್ಡ್ರಾವಲ್ ವ್ಯಾಲೆಟ್ ಅಡ್ರೆಸ್ ಅಂತಿದೆ. ಇದು ಯಾವ ಅಡ್ರೆಸ್ ಅಂದರೆ ನಿಮಗೆ ಇನ್ಕಮ್ ಬರುತ್ತಲ್ಲ ವ್ಯಾಲೆಟಲ್ಲಿ, ನಿಮಗೆ ರೆಗ್ಯುಲರಾಗಿ UBC ಕಾಯಿನ್ಸು ಇನ್ಕಮ್ ಬರ್ತಾ ಇರುತ್ತಲ್ಲ, ಆ ವ್ಯಾಲೆಟ್ನ ಓಪನ್ ಮಾಡಿ. ಅದು ಎಲ್ಲಿದೆ ಅಂದರೆ ನಿಮಗೆ ಟೋಕನ್ ಪ್ಯಾಕೆಟ್ ಅಥವಾ ಇದರಲ್ಲಿ ಟೋಕನ್ ಪ್ಯಾಕೆಟ್ ಇಲ್ಲ ಅಂದರೆ ಸೇಫ್ ಹಾಲಲ್ಲಿ ನಿಮ್ಮದು ವ್ಯಾಲೆಟ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಇಲ್ಲಿ ನೋಡಿ, ನಾನು ಇಲ್ಲಿ ವ್ಯಾಲೆಟ್ ಓಪನ್ ಮಾಡಿದ್ದೀನಿ, ಸೇಫ್ ಹಾಲಲ್ಲಿ ವ್ಯಾಲೆಟ್ ಓಪನ್ ಮಾಡಿ. ಇಲ್ಲಿ UBC ಅಂತಿದೆಯಲ್ಲ, ಇಲ್ಲಿ UBC. ಸೊ ಇಲ್ಲೇ ತಾನೆ ನಮ್ಗೆ ಇನ್ಕಮ್ ಬರೋದು. ನಾವು ಏನಾದರೂ ನಮ್ಮ ಐಡಿಯಿಂದ ವಿಡ್ರಾ ಕೊಟ್ಟರೆ ನಮಗೆ UBC ಇಲ್ಲೇ ತಾನೆ ಬಂದು ಸೇರುತ್ತೆ. ಸೊ ಇದನ್ನು ನಾವು ಟಚ್ ಮಾಡಿ, UBCನ ಟಚ್ ಮಾಡಿ ಇಲ್ಲಿ ರಿಸೀವ್ ಅಂತಿದೆ ನೋಡಿ, ಸೆಂಡ್ ಅಲ್ಲ, ಈ ರಿಸೀವ್ ಅಂತಿದೆಯಲ್ಲ, ರಿಸೀವ್ನ ಟಚ್ ಮಾಡಿ. ರಿಸೀವ್ನ ಟಚ್ ಮಾಡಿದ್ರೆ ಇಲ್ಲಿ ಒಂದು ಅಡ್ರೆಸ್ ಬರುತ್ತೆ ನಿಮಗೆ, ಇದೇ ಅಡ್ರೆಸ್ಸು. ಓಕೆ, ಇಲ್ಲಿ ಒಂದು ಅಡ್ರೆಸ್ ಇದೆಯಲ್ಲ, ಸೇಮ್ ಅಡ್ರೆಸ್. ಅದು ಸ್ಕ್ಯಾನ್ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಅಡ್ರೆಸ್ನ ಕಾಪಿ ಮಾಡೋದು. ಈ ಕಾಪಿ ಅಂತ ಇದೆಯಲ್ಲ, ಈ ಕಾಪಿ ಅನ್ನೋದನ್ನು ಟಚ್ ಮಾಡಿ. ಈ ಕಾಪಿ ಟಚ್ ಮಾಡಿದ ತಕ್ಷಣ ಇಲ್ಲಿ ಕಾಪಿಡ್ ಅಂತ ಬರುತ್ತೆ. ಸೊ ಈ ಅಡ್ರೆಸ್ ಕಾಪಿ ಆಗಿದೆ. ಲಾಸ್ಟಲ್ಲಿ ಬೇಕಾದ್ರೆ ಒಂದು 4 ಡಿಜಿಟ್ ಚೆಕ್ ಮಾಡ್ಕೊಳ್ಳಿ, 4CD-D63 ಅಂತಿದೆ. ಓಕೆ, ಸೊ ಈ ಅಡ್ರೆಸ್ನ ಕಾಪಿ ಮಾಡ್ಕೊಂಡು ನಾವು ಎಲ್ಲಿ ಬರಬೇಕಂದ್ರೆ ಈ ಎಕ್ಸ್ಚೇಂಜ್ಗೆ ಯುಬಿಟ್ ಸ್ವಾಪ್ ಇದೆಯಲ್ಲ, ಅಲ್ಲಿ ಬಂದು ಇಲ್ಲಿ ನಾವು ಪೇಸ್ಟ್ ಮಾಡಬೇಕು. ಅಲ್ಲಿ ಪೇಸ್ಟ್ ಮಾಡ್ತೀವಿ. ಸೊ ಪೇಸ್ಟ್ ಮಾಡಿದಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಏನಿದೆ ಲಾಸ್ಟಲ್ಲಿ 4CD-D63, ಇಲ್ಲಿ ಏನಿದೆ ಲಾಸ್ಟು, ಇಲ್ಲಿ 4CD-D63 ಅಂತ ಲಾಸ್ಟಲ್ಲಿ. ಓಕೆ, ಸೇಮ್ ಅಡ್ರೆಸ್ ಕಾಪಿ ಆಗಿದೆ. ನೆಕ್ಸ್ಟು ಡೆಪಾಸಿಟ್ ಅಡ್ರೆಸ್ ಅಂದರೆ ನಾವು ಇಲ್ಲಿಗೆ ಯಾವುದನ್ನು ಅಡ್ರೆಸ್ನ ತೊಗೊಂಬಂದಿದ್ದೀವಿ ಆಲ್ಮೋಸ್ಟ್ ಮೇಲಿರೋ ಅಡ್ರೆಸ್ಸೇ ಸೇಮ್ ಅಡ್ರೆಸ್ಸೇ ಕೊಡಿ. ಯಾಕಂದರೆ ನಾವು ಇನ್ಕಮ್ ಇದಕ್ಕೆ ತಗೊಳ್ತೀವಿ. ನಿನ್ನೆ ನಾವು ಬಂದ್ಬಿಟ್ಟು ಇಲ್ಲಿಗೆ ಈ ಎಕ್ಸ್ಚೇಂಜ್ಗೆ ನಾವು ಎಲ್ಲಿಂದ ನಾವು ಡೆಪಾಸಿಟ್ ಮಾಡಿದ್ವಿ ಅಂದರೆ ಇದೇ ಅಡ್ರೆಸ್ಸಿಂದಲೇ ನಾವು ಡೆಪಾಸಿಟ್ ಮಾಡಿದ್ವಿ. ಓಕೆ, ಸೊ ಸೇಮ್ ಅಡ್ರೆಸ್ಸೇ ಬರುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಇದನ್ನು ಸೇಮೇ ಇರುತ್ತೆ. ಇದು ಲಾಸ್ಟ್ ಅಲ್ಲ, ಇದು ಸೆಂಟ್ರಲ್ಲಿ ಇರೋದು. ನೀವು ಬೇಕಾದ್ರೆ ಈ ಥರ ಟಚ್ ಮಾಡಿಬಿಟ್ಟು ಸ್ವಲ್ಪ ಈ ಕಡೆ ತಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇದನ್ನು ಅಷ್ಟೇ ಹಿಂಗೆ ಟಚ್ ಮಾಡಿ ಸ್ವಲ್ಪ ಈ ಕಡೆ ಲಾಸ್ಟ್ ತಲೆ ನೋಡಿದ್ರೆ ಲಾಸ್ಟ್ ಅಡಿತಲ್ಲ, ಅದೆರಡೂ ಕರೆಕ್ಟಾಗಿ ಬರುತ್ತೆ. ಸೇಮ್ ಅಡ್ರೆಸ್ ಮೇಲೆ ಏನು ಪೇಸ್ಟ್ ಮಾಡ್ತೀರೋ ಸೇಮ್ ಅಡ್ರೆಸ್ ಗಾರ್ಡನ್ನು ಕೊಡಿ. ಯೂಸರ್ ಇಮೇಲ್ ಐ ಡಿ ಅಂತಿದೆಯಲ್ಲ, ಇಲ್ಲಿ ಯೂಸರ್ ಇಮೇಲ್ ಐ ಡಿಯಲ್ಲಿ ನೀವು ಲಾಗಿನ್ ಮಾಡೋಕ್ಕೆ, ಐಡಿಗೆ ಲಾಗಿನ್ ಮಾಡೋಕ್ಕೆ ನೀವು ಒಂದು ಮೇಲ್ ಐ ಡಿ ಕೊಟ್ಟಿರ್ತೀರಲ್ವ, ID ಸ್ಟಾರ್ಟಿಂಗಲ್ಲಿ ID ಕ್ರಿಯೇಟ್ ಮಾಡಿದಾಗ ಒಂದು ಲಾಗಿನ್ ID ಕೊಟ್ಟಿದ್ದೀರಲ್ಲ ಈ ವ್ಯಾಲೆಟ್ಗೆ, ಆ ID ನ ಕೊಡಿ ಇಲ್ಲಿ. ಸೊ ನಾನಿಲ್ಲಿ ನಂದು ಇಮೇಲ್ ಐ ಡಿನ ಕೊಟ್ಟಿದ್ದೀನಿ, ಇಮೇಲ್ ಐ ಡಿ ಕೊಟ್ಬಿಟ್ಟಿದ್ದೀನಿ. ನೆಕ್ಸ್ಟು ಸ್ಪಾನ್ಸರ್ ಐ ಡಿ, ನಿಮಗೆ ಯಾರು ಸ್ಪಾನ್ಸರ್ ಮಾಡಿದಾರೋ ಅವ್ರದ್ದು ಯೂಸರ್ ನೇಮನ್ನು ಕೊಡಿ. ನನಗೆ ಸ್ಪಾನ್ಸರು, ಸೊ ಒಂದು ಸ್ಪಾನ್ಸರ್ ಐ ಡಿ ಬಂದ್ಬಿಟ್ಟು ಈ ಥರ ಇದೆ, ಸ್ವಾಮಿನಾಥನ್ ಇದೆ. ಸೊ ಇದನ್ನು ನೀವು ಕೊಡಬೇಡಿ, ಸ್ವಾಮಿನಾಥನ್ ಅಂತ ಕೊಡಬೇಡಿ. ನಿಮ್ಗೆ ಯಾರ್ದು ಇದೆಯಪ್ಪ, ನಿಮ್ಮ ಅಪ್ಲೈನು, ನಿಮ್ಮ ಯಾರು ರೆಫರಲ್ ಲಿಂಕ್ ಕೊಟ್ಟಿದ್ದಾರೋ ಆ ರೆಫರಲ್ ಲಿಂಕ್ ಅವರು ಯೂಸರ್ ನೇಮನ್ನು ನೀವು ಇಲ್ಲಿ ಹಾಕಬೇಕು. ಸ್ಪಾನ್ಸರ್ ಐ ಡಿ ನಿಮ್ಗೆ ಆಗಬೇಕು. ಓಕೆ, ನೆಕ್ಸ್ಟು UVCX ವಿತ್ಡ್ರಾವಲ್ ಅಡ್ರೆಸ್ ಅಂತಿದೆಯಲ್ಲ, ನಿಮಗೆ UVCX ಯಾವ ಅಡ್ರೆಸ್ಗೆ ಹೋಗ್ಬೇಕಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ UVCX ಸ್ವ್ಯಾಪ್ ಮಾಡಬೇಕು. UVCX ಯಾವ ವ್ಯಾಲೆಟಲ್ಲಿ ಇರೋ ಅಡ್ರೆಸ್ಗೆ ಹೋಗಬೇಕು. ಸೊ ಇಲ್ಲಿ ಏನು ಮಾಡಬೇಕು, ನಮಗೆ ಎಲ್ಲಿ ಬರಬೇಕು, ನಮಗೆ UVCX ಇಲ್ಲಿದೆ ಇಲ್ಲ ಈ ಅಡ್ರೆಸ್. ಸೊ ನಮ್ಮದು ವ್ಯಾಲೆಟ್ ಇದೆ ಮೇಲ್ಗಡೆ ಇದೆಲ್ಲ ಸೇಮ್ ವ್ಯಾಲೆಟು, ಇಲ್ಲಿ UVCX ಇಲ್ಲಿದೆ. ಈ ಜಾಗದಲ್ಲಿ ನಮಗೆ ನೋಡಿ, ಈ ಜಾಗದಲ್ಲಿ ನಮಗೆ ಕಾಯಿನು ಅದು ಬರಬೇಕು. ಆ 241 ಕಾಯಿನ್ ಇದೆಯಲ್ಲ, ಅದು ಇಲ್ಲಿ ಬರಬೇಕು. ಸೊ ಏನು ಮಾಡಬೇಕಂದ್ರೆ ಈ UVCXನ ಟಚ್ ಮಾಡಿ. ಜಸ್ಟ್ ಈ UVCX ಅಂತಿದೆಯಲ್ಲ, ಇದನ್ನು ಟಚ್ ಮಾಡಿ. ಟಚ್ ಮಾಡಿದ್ರೆ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ, ಈ ರಿಸೀವ್ ಅಂತ ಬಂತಲ್ಲ, ಈ ರಿಸೀವ್ ಅನ್ನೋದನ್ನು ಇದನ್ನು ಟಚ್ ಮಾಡಿ. ಟಚ್ ಮಾಡಿದ್ರೆ ನೋಡಿ ಇಲ್ಲಿ ಅಡ್ರೆಸ್ ಬಂತು. ಆಲ್ಮೋಸ್ಟ್ ಎಲ್ಲ ಸೇಮ್ ಅಡ್ರೆಸ್ಸೇ ಬರುತ್ತೆ. ಅದು ಅಂದರೆ ಸೇಮ್ ಅಂದರೆ ನಿಮಗೆ ಒಬ್ಬೊಬ್ರಿಗೆ ಬೇರೆ ಬೇರೆ ಇರುತ್ತೆ. ನನ್ನ ವ್ಯಾಲೆಟಲ್ಲಿ UVC ಅಡ್ರೆಸ್ಸು ಸೇಮ್ ಇರುತ್ತೆ, ನನಗೆ UVCX ಅಡ್ರೆಸ್ಸನ್ನು ಕೂಡ ನನಗೆ ಸೇಮೇ ಇರುತ್ತೆ. ಅದೇ ಥರ ನಿಮ್ಮ ವ್ಯಾಲೆಟಲ್ಲಿ ನಿಮ್ಮದು UVCX ಅಡ್ರೆಸ್ ಎಲ್ಲ ಸೇಮೇ ಬರುತ್ತೆ. ಒಂದು ವ್ಯಾಲೆಟ್ಗೆ ಒಂದು ಸೇಮ್ ಅಡ್ರೆಸ್ಸೇ ಬರುತ್ತೆ. ಪ್ರತಿಯೊಂದು ವ್ಯಾಲೆಟ್ಗೂ ಬೇರೆ ಬೇರೆ ಬರುತ್ತೆ. ಒಂದು ವ್ಯಾಲೆಟಲ್ಲಿ ಇರುವ ಎಲ್ಲ ಕಾಯಿನ್ಗೂ ಸೇಮ್ ಅಡ್ರೆಸ್ ಬರುತ್ತೆ. ಓಕೆ, ಅದನ್ನು ಈ ಥರ ನೀವು ಕಾಪಿ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ತಕ್ಷಣ ಇಲ್ಲಿ ಕಾಪಿಡ್ ಅಂತ ಬಂತು. ಸೊ ನೆಕ್ಸ್ಟು ನೀವು ಯುಬಿಟ್ ಸ್ವ್ಯಾಪ್ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದರೆ ಇಲ್ಲಿ ನೋಡಿ, ಇದು ಲಾಸ್ಟ್ ಏನು ಬಂತು 4CD-D63. ಆಲ್ಮೋಸ್ಟು ನಿಮಗೆಲ್ಲನೂ ಈ 3 ಅಡ್ರೆಸ್ಸೂ ಸೇಮೇ ಬರುತ್ತೆ ನೋಡಿ. ಇಲ್ಲೇನಿದೆಯಲ್ಲ, ಈ ಅಡ್ರೆಸ್ಸು ಸೇಮು, ಈ ಅಡ್ರೆಸ್ಸು ಸೇಮು, ಮತ್ತು ಈ ಅಡ್ರೆಸ್ ಕೂಡ ಸೇಮೇ ಬರುತ್ತೆ. ಈ 3 ಅಡ್ರೆಸ್ಸು ನಿಮಗೆ ಇದು UVC ವಿತ್ಡ್ರಾ ಅಡ್ರೆಸ್ಸು, UVC ಡೆಪಾಸಿಟ್ ಅಡ್ರೆಸ್ಸು, UVCX ವಿತ್ಡ್ರಾಲ್ ಅಡ್ರೆಸ್. ಸೊ ಆ್ಯಕ್ಚುಲಿ ಇದು 3 ಸೇಮ್ ಇರೋ ಥರ ನೋಡ್ಕೊಳ್ಳಿ. ಓಕೆ, ಆಯಿತು. ನೆಕ್ಸ್ಟ್ ಅಮೌಂಟು ಎಷ್ಟು ಸ್ವ್ಯಾಪ್ ಮಾಡಬೇಕಂತ ಕೇಳ್ತಾ ಇದೆ. ಎಷ್ಟು ಸ್ವ್ಯಾಪ್ ಮಾಡಬೇಕು,
ನನ್ನ ಹತ್ರ ಎಷ್ಟಿದೆ ಇವಾಗ 241.46 ಕಾಯಿನ್ಸ್ ಇದೆ. ಸೊ ನಾನು ಏನು ಮಾಡ್ತೀನಿ 241.46 ಅಷ್ಟೇ ತಾನೇ ಇರೋದು. 241.46 ಅಂತಿದೆ. ಅಷ್ಟೊಂದು ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿಬಿಟ್ಟು ಸೆಂಡ್ ಅಂತ ಕೊಡ್ತೀನಿ. ಟೈಪ್ ಮಾಡಿ ಇಲ್ಲಿ ನೋಡಿ, ಟೈಪ್ ಮಾಡಿದ ತಕ್ಷಣ ಅದು ಅಮೌಂಟ್ನ ಟೈಪ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಅಂತ ಕೊಡ್ತೀನಿ. ಸೆಂಡ್ ಅಂತ ಕೊಟ್ಟರೆ ನನಗೆ ಮೇಯ್ಲಿಗೆ ಒಂದು OTP ಹೋಗುತ್ತೆ. ಸೆಂಡ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ವೆರಿಫೈ ಕೋಡ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇದು ಎಲ್ಲಿ ಹೋಗುತ್ತೆ ಅಂದರೆ ಮೇಯ್ಲಿಗೆ ಹೋಗುತ್ತೆ. ಇದು ಮೇಲಲ್ಲಿ ಹೋಗಿ ನೋಡೋಣ. ನೋಡಿ ಯುಬಿಟ್ ಸ್ವಾಪ್ ಅಂತ ಒಂದು ಮೇಲ್ ಬಂತು. ಅದನ್ನು ಟಚ್ ಮಾಡ್ತೀನಿ. ಇಲ್ಲಿ 596303 ಇದು OTP. 596303 ಇದು OTP ಇದೆ. 596,303. ಸೊ ಆಯ್ತಲ್ಲ. ಈಗ ನಾನು ಏನು ಮಾಡ್ತೀನಿ ಅಂದರೆ ಕೊಟ್ಬಿಟ್ಟು ಈ ಸೆಂಡ್ ರಿಕ್ವೆಸ್ಟ್ ಅಂತಿದೆಯಲ್ಲ, ಈ ಸೆಂಡ್ ರಿಕ್ವೆಸ್ಟ್ನ ಕ್ಲಿಕ್ ಮಾಡ್ತೀನಿ. ಸೆಂಡ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಸ್ವಾಪ್ ಅಂತ ಬರ್ತಾಯಿದೆ ನೋಡಿ. ಇಲ್ಲಿ ಮೇಲ್ಗಡೆ ಸಕ್ಸಸ್ಫುಲಿ ಸ್ವಾಪ್ ಅಂತ ಬಂತು. ಮತ್ತು ಇಲ್ಲಿ ನೋಡಿದ್ರೆ ಕೆಳಗಡೆ ಇಲ್ಲಿ UVX ರಿಸೀವಬಲ್ ಅಂತಿದೆಯಲ್ಲ, UVC ರಿಸೀವಬಲ್ ಬಂದ್ಬಿಟ್ಟು 241.46 ಅಂತ ಇದೆ. ಸೊ ಈ ಥರ ನಿಮಗೆ ಬಂದ್ಬಿಡುತ್ತೆ. ಇಲ್ಲಿ ಕೆಳಗಡೆ ಬೇಕಾದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ರಿಸೀವಿಂಗ್ ಅಡ್ರೆಸ್ಸು ಈ ಥರ ಇದೆ. ಈ ಅಡ್ರೆಸ್ ಬಂದ್ಬಿಟ್ಟು ಯಾವುದಂದರೆ ನಮಗೆ UVCX ಅಡ್ರೆಸ್ ಇದು. ಸೊ ಇಷ್ಟೇ ಪ್ರೋಸೆಸ್ ಇರೋದು. ಇದನ್ನು ನೀವು ಮಾಡ್ಕೊಳ್ಳಿ. ಒಂದೊಂದು ಅಕೌಂಟಲ್ಲಿ ನಿಮ್ಮ ಹತ್ರ ಒಂದು 2 ಅಕೌಂಟು 3 ಅಕೌಂಟ್ ಇದ್ದರೆ ಒಂದೊಂದು ಅಕೌಂಟಲ್ಲಿ ಇರೋದನ್ನು ಫಸ್ಟು ಸಪ್ರೇಟಾಗಿ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಇದು ಬಿಡಿ. ಇದು 48 ಅವರ್ಸಲ್ಲಿ ನಿಮಗೆ ಎಲ್ಲಿ ಬರುತ್ತಂದರೆ ಇಲ್ಲಿ 48 ಅವರ್ಸ್ ಆದ ನಂತರ ನಿಮಗೆ ಇಲ್ಲಿ 0 ಇದೆಯಲ್ಲ, UVCX 0 ಇದೆಯಲ್ಲ, ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಇದು. ಸೊ ಇಷ್ಟೇ ಪ್ರೋಸೆಸ್ಸು. ಇದನ್ನು ನಾವು May 5th ಒಳಗಡೆ ಮಾಡಬೇಕು. ಇಲ್ಲಿರೋ UVC ಕಾಯಿನ್ ಎಲ್ಲನೂ ಕೂಡ ಇಲ್ಲಿ UVCX ಆಗಿ ಕನ್ವರ್ಟ್ ಮಾಡೋಕ್ಕೆ ನಮಗೆ May 5ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಇನ್ನೊಂದು 4 ಡೇಸ್ ಇದೆ. ಅಷ್ಟರಲ್ಲಿ ಇದನ್ನು ಮಾಡ್ಕೊಳ್ಳಿ. ಸಪೋಸ್ 5ನೇ ತಾರೀಕು ಮೇಲೆ ಮಾಡಿಲ್ಲ ಅಂದರೆ 6ನೇ ತಾರೀಕಿಂದ ಇಲ್ಲಿ ಎಷ್ಟು UVC ಕಾಯಿನ್ಸ್ ಇದ್ರೂ ಕೂಡ ಇದು ಇನ್ವ್ಯಾಲಿಡ್ ಕಾಯಿನ್ ಆಗಿರುತ್ತೆ. ನೀವು ಏನಾದ್ರು ಎಕ್ಸ್ಚೇಂಜ್ ಇದು UVCXಗೆ ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಹತ್ರ 6ನೇ ತಾರೀಕು ಮೇಲೆ May 6th ಮೇಲೆ ಎಷ್ಟು ಕಾಯಿನ್ ಇಲ್ಲಿದ್ರೂ ಅಷ್ಟೂ ಇನ್ವ್ಯಾಲಿಡ್. ಸೊ ದಯವಿಟ್ಟು ಫಸ್ಟು ಈ ಸ್ವ್ಯಾಪ್ನ ಮಾಡ್ಕೊಳ್ಳಿ. ಏನು ಡೌಟ್ ಇದ್ರೂ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.